ಕೋಲಾರ ತಾಲೂಕು ತೊಟ್ಲಿ ಗ್ರಾಮ ಪಂಚಾಯತಿ ಶುದ್ಧ ನೀರಿನ ಘಟಕ 1400 ಜನ ಪಾಪ್ಯುಲೇಷನ್ ಇದ್ದಂಥದ್ದು. ಏನು 8 ದಿವಸಗಳಿಂದ ಪೋಲಾಗ್ತಾ ಇರುವಂಥ ಒಂದು ಕ್ಯಾನ್ಗೆ 20 ಲೀಟ್ರ್ ಬಂದು ಹೆಚ್ಚುವರಿಯಾಗಿ 20 ಲೀಟ್ರ್ ನೀರು ಹೊರಗಡೆ ಹೋಗ್ತಾ ಇತ್ತು. ಈಗ ಮುಂದೆ ಬಂದವ್ರು ನೀರು ಸಿಗ್ತಾಯಿತ್ತು, ಹಿಂದೆ ಬಂದವ್ರಿಗೆ ನೀರು ತೆಗಿತಾ ಇಲ್ಲ. ಇವತ್ತು ಕಾರ್ಡು ರೀಚಾರ್ಜ್ಗಳು ಮಾಡಿದ್ದಾನೆ ಮತ್ತು ಏನು ಹೆಚ್ಚುವರಿಯಾಗಿ 20 ಲೀಟ್ರ್ ನೀರು ಹೋಗ್ತಾ ಇರೋ ನೀರನ್ನು ಸರಿಪಡಿಸಿದ್ದಾರೆ. ಇದಕ್ಕೆ ಮೂಲ ಕಾರಣ U-Turn ಚಾನಲಲ್ಲಿ ರಾತ್ರಿ ಸುದ್ದಿ ಆಯಿತು, ಬೆಳಗ್ಗೆ ಎಚ್ಚೆತ್ತುಕೊಂಡ್ರು. ಇವತ್ತು ಬಂದು ಸುದ್ದಿ ಮಾಡಿ ಅದೇ 8 ದಿವಸಗಳು 10 ದಿವಸಗಳಿಂದ ಫೋನ್ ಮಾಡಿ PDOಗಳು ಜಲಗಾರರು ಹೇಳಿದರು, ಬರಲಿಲ್ಲ. ಸುದ್ದಿ ಮಾಹಿತಿಯಲ್ಲಿ ಪ್ರಸಾರವಾದ U-Turn ಚಾನಲಲ್ಲಿ ಇವತ್ತು ಬಂದು ಸರಿ ಮಾಡಿ ಎಲ್ಲ ಏನು 20 ಲೀಟರ್ಗೆ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಮತ್ತು ಕಾರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸುಮಾರು ಜನ ಕೊಟ್ಟಿದ್ರಲ್ಲ ರೀಚಾರ್ಜ್ ಮಾಡೋಕ್ಕೆ, ಎಲ್ಲರಿಗೂ ರೀಚಾರ್ಜ್ ಮಾಡಿಕೊಂಡ್ರೆ ಅವ್ರಿಗೆ ಧನ್ಯವಾದ. ಮಾನ್ಯ ಜಿಲ್ಲಾ CO ಅಧಿಕಾರಿಗಳಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಇಂಥ ಬಗ್ಗೆ ಏನು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಘಟಕದ ಬಗ್ಗೆ ಎಚ್ಚೆತ್ತುಕೊಂಡು U-Turn ಚಾನಲ್ದಲ್ಲಿ ಸುದ್ದಿ ಆಗಿರೋದ್ರಿಂದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ಶುದ್ಧ ಕುಡಿಯುವ ನೀರಿಗೆ ಸಹಕರಿಸಿದಂಥ ಏನು ಗುತ್ತಿಗೆದಾರನು ಮತ್ತು ಕಾಂಟ್ರಾಕ್ಟರ್ ಇಂಜಿನಿಯರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ತೊಟ್ಟಿ ಗ್ರಾಮ ಪಂಚಾಯತಿ ಶುದ್ಧ ನೀರಿನ ಘಟಕ ಏನು 20 ಲೀಟ್ರ್ ಬರಬೇಕಾದಂಥ ನೀರು 40 ಲೀಟ್ರು ವೇಸ್ಟಾಗಿ ಹೋಗ್ತಾ ಇತ್ತು. ಏನು ಕ್ಯಾನ್ಗೆ 20 ಲೀಟ್ರ್ ಬಂದು ಹೆಚ್ಚುವರಿಯಾಗಿ 20 ಲೀಟ್ರ್ ಹೆಚ್ಚುವರಿಯಾಗಿ ಬೀದಿಗೆ ಹೋಗ್ತಾ ಇತ್ತು. ಇಲ್ಲಿ ಏನಾಗಿದೆ ಅಂದರೆ ಪಾಪ್ಯುಲೇಷನ್ 1400 ಜನ ಇದ್ದಿದ್ದು. ಇನ್ನು ಡ್ರಮ್ಗಳಲ್ಲಿ 700 ಲೀಟ್ರ್ ಒಂದು ಡ್ರಮ್ಮು, ಒಂದು ಮೈನು ಇದರೊಳಗಡೆ ಬರ್ತಾಯಿದೆ ನೀರು, ಇನ್ನೊಂದು ಫಿಲ್ಟ್ರಾಗಿ ಇನ್ನೊಂದು ಡ್ರಮ್ಗೆ ಹೋಗ್ತಾಯಿದೆ. ಮುಂಚಿತವಾಗಿ ಯಾರು ಬಂದರೆ ಅವ್ರು ಸಿಗ್ತಾ ಇತ್ತು. ಏನು 8 ದಿವಸಗಳಿಂದ ವೇಸ್ಟ್ ಆಗ್ತಾ ಇರೋವಂಥ ಫಿಲ್ಟರ್ ನೀರು ಹೆಚ್ಚುವರಿಯಾಗಿ ಒಂದು 20 ಲೀಟ್ರ್ ಕ್ಯಾನ್ ತುಂಬಿ ಹೊರಗಡೆ ಹೋಗ್ತಾ ಇರೋ ನೀರನ್ನು ರಾತ್ರಿ U-Turn ಚಾನಲ್ ಮಾಧ್ಯಮದಲ್ಲಿ ಸುದ್ದಿ ಆದ ತಕ್ಷಣ ಇವತ್ತು ಬಂದು ರೆಡಿ ಮಾಡಿದ್ದಾರೆ. ಖಾಲಿ 20 ಲೀಟ್ರಿಗೆ ನೀರು ಫಿಕ್ಸ್ ಮಾಡಿದ್ದಾರೆ. ಕೆಲವು ಸಣ್ಣ ಪುಟ್ಟ ಕೆಲಸಗಳು ದೋಷಗಳೆಲ್ಲ ಸರಿಪಡಿಸಿದ್ದಾರೆ. ಆದ್ದರಿಂದ ಏನು ಮಾಧ್ಯಮದಲ್ಲಿ ಇವತ್ತು ಸುದ್ದಿ ನೀರಿನ ಘಟಕದ ಬಗ್ಗೆ ಎಚ್ಚೆತ್ತುಕೊಂಡು ಬಂದು ಸರಿಪಡಿಸಿಕೊಳ್ಳೋಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ U-Turn ಮಾಧ್ಯಮದವರಿಗೂ ಸರ್.